ಲೇ ಕಳ್ಳ, ಮಾಡ್ತೀನಿ ಮಾಡ್ತೀನಿರೋ ನಿಂಗೆ, ನನ್ ಕೈಗೆ ಸಿಕ್ಕಾಕೋ. ಯಾರು ಈ ಎಣ್ಣೆನ ಪ್ರಸಾದ ರೂಪದಲ್ಲಿ ಕೊಡ್ತಿರೋ? ದೇವ್ರು ಅಲ್ಲ ಅಲ್ಲ, ದೇವತೆ. ಏನಮ್ಮ ಇದು? ಮಾವ, ಇದು ನಿಮ್ಗೋಸ್ಕರ. ಈ ಮಧ್ಯ ಇದನ್ನ ನೀವು ತುಂಬಾ ಮಿಸ್ ಮಾಡ್ಕೋತಿದ್ದೀರಾ ಅಂತ ನನಗೆ ಗೊತ್ತು. ಹೌದಮ್ಮ, ಅದಕ್ಕೆ ಇದನ್ನ ನಿಮ್ಗೋಸ್ಕರ ತಂದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಬೇಡ ಬೇಡ, ಆದ್ರೆ ನೀವು ನನ್ಗೊಂದು ಫೇವರ್ ಮಾಡ್ಬೇಕು. ಏನಮ್ಮ ಅದು? ನನ್ ಮಗಂಗೇನಾದ್ರು ಹೊಡಿಬೇಕಾ? ಇಲ್ಲ, ನನ್ನ ಹೆಂಡತಿಗೆ ಹೊಡಿಬೇಕಾ? ಹೇಳು, ಈಗಲೇ ಹೊಡಿತೀನಿ ಅವಳನ್ನ ಸರಿಯಾಗಿ. ಓಹೋ, ಅಂದ್ರೆ ವಿಷಯ ತುಂಬಾ ದೊಡ್ಡದಾಗಿದೆ ಅಂತ ಆಯ್ತು. ಏನಿರ್ಬೋದು ಅಂತ ನಾನೇ ಹೇಳ? ಏನೋ ಅಮ್ಮ, ನನ್ಗೇನು ಗೊತ್ತಾಗ್ತಾ ಇಲ್ಲ, ನೀನೇ ಹೇಳ್ಬಿಡಮ್ಮ. ಚಾರು, ಅವಳು ಕಣ್ ಕಾಣಿಸ್ತಿದೆ ಅಂತ ನನಗೆ ಅನುಮಾನ. ಛೇ ಇಲ್ಲ ಬಿಡಮ್ಮ, ಅದು ಅವಳ ಕ್ಯಾರೆಕ್ಟರ್ ಹೇಗೆ ಇದ್ರು ಈ ವಿಷಯದಲ್ಲಿ ಅವಳು ಸುಳ್ಳು ಹೇಳ್ತಾರಂತ ನನ್ಗೆ ಅನಿಸ್ತಿಲ್ಲ ಅಮ್ಮ. ಅದು ಅವಳ ಸ್ಟಿಕ್ಕು, ಬೆಲ್ಲು, ಕಣ್ಣಿಗೆ ಗಾಗಲ್ಸು, ಟು 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 ಅಂತ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಸ್ವಲ್ಪನೂ ಅನುಮಾನ ಬರ್ತಿಲ್ಲಮ್ಮ. ನನಗಿದೆ ಮಾವ, ಅವಳು ಸೀನುಗೋಸ್ಕರ ಪ್ಲಾನ್ ಮಾಡಿ ಬಂದಿದ್ದಾಳೆ ಅಂತ ನನ್ಗೆ ಅನುಮಾನ. ಹಂಗಂತೇನು? ಹೌದು, ಅವಳು ಕಣ್ ಕಾಣಿಸ್ತದೆ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡಿ ಅವಳ ಮನೆಯಿಂದ ಆಚೆ ಹಾಕ್ಬೇಕು. ಓಕೆ, ಖಂಡಿತವಾಗ್ಲೂ ಮಾಡ್ತೀನಮ್ಮ. ಅಷ್ಟಕ್ಕೂ ನೀನ್ ಕೇಳ್ತಾ ಇದೀಯಾ, ನಿನಗಲ್ಲ ಅನ್ನಕ್ಕಾಗತ್ತಮ್ಮ. ನಿನಗೆ ನಾನು ಫುಲ್ ಸಪೋರ್ಟ್ ಅಮ್ಮ. ಅಷ್ಟಕ್ಕೂ ಆ ಪ್ಲಾನ್ ಏನು ಅಂತ ಈ ಕಿವಿ ಸ್ವಲ್ಪ ಹೇಳು. ಇದೇ ಮಾವ ಪ್ಲಾನ್. ನೀನ್ ಸೂಪರ್ ಕಣಮ್ಮ, ನಿನ್ ಪ್ಲಾನು ಅದ್ಭುತವಾಗಿದೆ. ಆಸ್ ಇಟ್ ಈಸ್ ಹಂಗೆ ಮಾಡ್ಬಿಡ್ತೀನಿ. ಮಾವ